ಬ್ರಹ್ಮಾಸ್ತ್ರ ವಿದ್ಯೆ ಮೂಲ ವಿದ್ಯೆ. ಇದು ಬ್ರಹ್ಮನ ಅಸ್ತ್ರ. ಬ್ರಹ್ಮ ಅಂದರೆ ಪ್ಯೂರ್ ಫಾರ್ಮ್ ಆಫ್ ಎನರ್ಜಿ. ಇದಕ್ಕೇನು ಮಿಕ್ಸ್ ಮಾಡಲಿಕ್ಕಾಗಲ್ಲ. ಇದಕ್ಕೆ ಒಂದೇ ರಸಾಯನ, ಪ್ರೇಮ, ಸಮರ್ಪಣ ಭಾವ. ಯಾವಾಗ ನಮ್ಮಲ್ಲಿ ಅನಂತ ಪ್ರೇಮ, ಅನಂತ ಸಮರ್ಪಣ ಭಾವ ಮೂಡ್ತದೋ ಆವಾಗ ಅರ್ಥ ಮಾಡ್ಕೊಳ್ಳಿ ನಾವು ಬ್ರಹ್ಮಾಸ್ತ್ರ ವಿದ್ಯೆಗೆ ಮೊದಲ ಹೆಜ್ಜೆ ಹಾಕಿದ್ದೀವಿ ಅಂತ. ಯಾಕಂದರೆ ಬ್ರಹ್ಮಾಸ್ತ್ರ ವಿದ್ಯೆಗೆ ಮೋಕ್ಷ ಪ್ರಾಪ್ತಿ ಮಾಡ್ಕೊಳ್ಳೋದು ಅಂದರೆ ಬಂಧನ ತಿಳ್ಕೊಂಡು ನಾವು ಬಿಡುಗಡೆಯತ್ತ ಸಾಗೋದು, ಇದು ಮೊದಲ ಹೆಜ್ಜೆ. ಆಮೇಲೆ ಬ್ರಹ್ಮಾಸ್ತ್ರ ವಿದ್ಯೆಯ ಒಳಗೆ ನಾವು ಹೋಗಬಹುದು. ದಶಮಹಾವಿದ್ಯೆ ಸಹ ಮೋಕ್ಷದಾಯಿನಿ. ನಾವು ಮೋಕ್ಷಕ್ಕೆ ಅರ್ಹರಾಗೋದು ಇದು ಬ್ರಹ್ಮಾಸ್ತ್ರ ವಿದ್ಯೆಯ ಮೊದಲ ಹೆಜ್ಜೆ. ದಶಮಹಾವಿದ್ಯೆ ಮೋಕ್ಷದಾಯಿನಿ ವಿದ್ಯೆ. ಈ ಬ್ರಹ್ಮಾಸ್ತ್ರ ವಿದ್ಯೆಯಲ್ಲಿ ಯಾವುದೇ ಯಂತ್ರ, ಮಂಡಲ, ಯಾವುದೇ ತ್ರಿಕೋಣ ಆಗಲಿ, ವೃತ್ತ ಆಗಲಿ ಕೆಲಸ ಮಾಡಲ್ಲ. ಇದರಲ್ಲಿ ಕೇವಲ ಆದೇಶ ಕೆಲಸ ಮಾಡ್ತದೆ. ಏನು ಹೇಳ್ತೀವೋ ಅದಾಗಬೇಕು. ನಮ್ಮ ಮತ್ತು ಗುರುವಿನ ಊರ್ಜೆ ಸೌಮ್ಯ ರೂಪದಲ್ಲಿ ಪ್ರಕಟ ಆದಾಗ, ಸೌಮ್ಯ ಭಾವದಲ್ಲಿ ಪ್ರಕಟ ಆದಾಗ ಆವಾಗ ನಮ್ಮೊಳಗೆ ಬ್ರಹ್ಮನ ನಿರ್ಮಾಣ ಆಗ್ತದೆ. ಆವಾಗ ನಮಗೆ ಬ್ರಹ್ಮವಿದ್ಯೆ ಸಿಗ್ತದೆ. ನಾನು ನಿಮಗೆ ಜ್ಞಾನ ಕೊಡ್ತಾ ಇದ್ದೀನಿ, ಅದು ಜ್ಞಾನ. ನಾನು ನಿಮಗೆ ಜ್ಞಾನ ಕೊಡ್ತಾ ಇದ್ದೀನಿ, ವಿದ್ಯೆ ಕೊಡ್ತಾ ಇಲ್ಲ. ವಿದ್ಯೆಗೆ ಸಮರ್ಪಣ ಭಾವ ಬೇಕು. ಬ್ರಹ್ಮಾಸ್ತ್ರ ವಿದ್ಯೆ ಧಾರಣೆ ಮಾಡುವ ಸಾಧಕ ಅಥವಾ ಶಿಷ್ಯ ಅವನು ಎಲ್ಲೆಲ್ಲಿ ಹೋಗ್ತಾನೋ ಅಲ್ಲಲ್ಲಿ ದುರ್ಘಟನೆ ನಡೆಯೋದು ನಿಲ್ತದೆ. ಅವನು ಎಲ್ಲೆಲ್ಲಿ ಹೋಗ್ತಾನೋ ಅಲ್ಲಿ ವಾಸ್ತುವಿನ ಶಾಂತಿ ಆಗ್ತದೆ, ಗ್ರಹ ಶಾಂತಿ ಆಗ್ತದೆ, ಅನಿಷ್ಟದ ಶಾಂತಿ ಆಗ್ತದೆ. ಭೂತ ಪ್ರೇತಗಳು ಅವನನ್ನು ನೋಡಿ ಓಡೋಗ್ತವೆ. ಎಲ್ಲಿಯವರೆಗೆ ಅಂದರೆ ದೈವತತ್ವ ಇರುವಂಥವನು ಸಹ ಈ ಬ್ರಹ್ಮಾಸ್ತ್ರ ವಿದ್ಯೆಯ ಸಾಧಕನ ಮುಂದೆ ತಲೆಬಾಗಬೇಕಾಗ್ತದೆ. ಯಾಕಂದರೆ ದೇವತೆಗಳು ಸಹ ತತ್ವದಿಂದ ಆಗಿರುವಂಥದ್ದು. ಬ್ರಹ್ಮ ಅಂದರೆ ದೈವಾತೀತ, ಬ್ರಹ್ಮ ಅಂದರೆ ತತ್ವಾತೀತ, ಎಲ್ಲಕ್ಕಿಂತ ಮೇಲೆ. ಇವತ್ತು ಬ್ರಹ್ಮಾಸ್ತ್ರ ವಿದ್ಯೆ ಮಾಯ ಆಗಿದೆ. ಯಾಕಂದರೆ ಯಾರಿದನ್ನು ಹೇಳ್ಕೊಡ್ಬೇಕಾಗಿತ್ತೋ, ಅರ್ಥ ಮಾಡಿಸ್ಬೇಕಾಗಿತ್ತೋ ಅವರು ಕ್ರಯ ವಿಕ್ರಯದಲ್ಲಿ ತೊಡಗಿಕೊಂಡಿದ್ದಾರೆ. ಅವರು ಸಂಪ್ರದಾಯ, ಪರಂಪರೆ, ಕುಲ ಇವನ್ನು ಶುರು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಈ ಬ್ರಹ್ಮಾಸ್ತ್ರ ವಿದ್ಯೆ ಮಾಯ ಆಗಿದೆ, ನಾಪತ್ತೆಯಾಗಿದೆ. ಬ್ರಹ್ಮಾಸ್ತ್ರ ವಿದ್ಯೆಯ ತುಂಬ ಕಮ್ಮಿ ಸಾಧಕರಿದ್ದರು. ಆವಾಗ ಬ್ರಹ್ಮಾಸ್ತ್ರ ಕರ್ಣನ ಹತ್ರ ಇತ್ತು, ಅರ್ಜುನನ ಹತ್ರ ಇತ್ತು, ರಾಮನ ಹತ್ರ ಇತ್ತು, ರಾವಣನ ಹತ್ರ ಇತ್ತು, ಅಶ್ವತ್ಥಾಮನ ಹತ್ರ ಇತ್ತು, ಮೇಘನಾಥನ ಹತ್ರ ಇತ್ತು. ತಂತ್ರಶಾಸ್ತ್ರದಲ್ಲಿ 2 ಬ್ರಹ್ಮಾಸ್ತ್ರದ ಬಗ್ಗೆ ಮಾತಾಗಿದೆ. ಒಂದು ಗಾಯತ್ರಿ ಬ್ರಹ್ಮಾಸ್ತ್ರ, ಎರಡನೆಯದು ಬಗಲಾಮುಖಿ, ಮೂರನೆಯದು ಮೂಲ ಬ್ರಹ್ಮಾಸ್ತ್ರ. ಇವು 3 ಸೇರಿ ತ್ರಿಕೋಣ ಆಗ್ತದೆ. ಗಾಯತ್ರಿಯ ಬ್ರಹ್ಮಾಸ್ತ್ರ ಏನಿದೆ ಅದು ಪಂಚತತ್ವಗಳ ತನಕ ಸೀಮಿತ. ಎಲ್ಲೆಲ್ಲಿ ಪಂಚತತ್ವ ಇದೆಯೋ ಅಲ್ಲಿ ಅದು ಕೆಲಸ ಮಾಡ್ತದೆ, ಅಂದರೆ ಸುಧಾರಿಸ್ತದೆ, ಬಿಗಡಾಯಿಸ್ತದೆ. ಬಗಲಾಮುಖಿ ಬ್ರಹ್ಮಾಸ್ತ್ರ ಧಾರಣೆ ಮಾಡಿದವನು ಆತ್ಮದ ತನಕ ತಲುಪಬಲ್ಲನು. ಇನ್ನು ಮೂಲ ಬ್ರಹ್ಮಾಸ್ತ್ರ ಅಂದರೆ ಇದನ್ನು ಧಾರಣೆ ಮಾಡಿದವನು ಎಲ್ಲಿ ಬೇಕಾದರೂ ಹೋಗ್ಬೋದು, ಏನು ಬೇಕಾದರೂ ಸುಧಾರಿಸ್ಬೋದು. ಇದು ಬ್ರಹ್ಮಾಸ್ತ್ರದ ತ್ರಿಕೋಣ. ಬ್ರಹ್ಮಾಸ್ತ್ರ ವಿದ್ಯೆ ಧಾರಣೆ ಮಾಡಿದವನು ಮಲ್ಟಿ ಟ್ಯಾಲೆಂಟೆಡ್ ಆಗಿರ್ತಾನೆ. ಅವನು ಸಿಂಬಲ್ ಹಾಕೋದು, ಚಕ್ರ ಸ್ಥಾಪನೆ ಮಾಡೋದು, ಹೀಲಿಂಗ್ ಮಾಡೋದು, ಮಂತ್ರ, ಸ್ತೋತ್ರ ಇವೆಲ್ಲ ಅವನ ಪಾಲಿಗೆ ಸಾಮಾನ್ಯ ವಿಷಯಗಳು. ಸಾಧಕ ಬ್ರಹ್ಮಾಸ್ತ್ರ ಊರ್ಜೆಯ ಒಳಗೆ ಎಂಟ್ರಿ ಕೊಟ್ಟಾಗ ಅವನು ಅನೇಕ ಕಲೆಗಳ ದಣಿ ಆಗಿಬಿಡ್ತಾನೆ. ಅವನಿಗೆ ಎಲ್ಲ ಸಿದ್ಧಿ ಆಗ್ತದೆ. ಅವನು ಯಾವುದೇ ಕಲೆನ ಕರಗತ ಮಾಡಿಕೊಳ್ಳುವನಾಗ್ತಾನೆ. ಕೃಷ್ಣನ ಹತ್ರ 64 ಕಲೆಗಳು ಇತ್ತು. ಇಷ್ಟೆಲ್ಲ ವಿದ್ಯೆ ಅವರು ಎಲ್ಲಿಂದ ಹೇಗೆ ಕಲ್ತರು? ಯಾಕಂದರೆ ಅವ್ರಿಗೆ ಟೈಮ್ ಇರಲಿಲ್ಲ. ಅವರು ಇಡೀ ಜೀವನ ಬರೀ ರಾಕ್ಷಸರನ್ನ ಕೊಲ್ಲೋದ್ರಲ್ಲೇ ಕಳೆದೋಯ್ತು. ನಾವು ನೋಡಿದಾಗೆ ಚಿಕ್ಕ ವಯಸ್ಸಿಂದ ಅವರು ರಾಕ್ಷಸರ ವಧೆ ಮಾಡ್ಕೊಂಡೇ ಬಂದಿದ್ದಾರೆ. ಅಂದರೆ ಅವರಲ್ಲಿ ಇತ್ತು. ಈಗ ಯಾರಿಗೋ ಕ್ರಿಕೆಟರ್ ಆಗಬೇಕು, ಯಾರಿಗೋ ಸಿಂಗರ್ ಆಗಬೇಕು, ಯಾರೋ ಚಿತ್ರಕಾರ ಆಗಬೇಕು, ಯಾರೋ ಆರ್ಮಿಲಿ ಸೇರ್ಕೋಬೇಕು, ಎಲ್ರಿಗೂ ಏನಾದರೂ ಆಗಬೇಕು. ನಿಮ್ಗೆ ಯಾವಾಗಾದ್ರೂ ಅನಿಸಿದೆಯಾ ನಾನು ದೇವರಾಗಬೇಕು ಅಂತ? ನಮ್ಮೊಳಗೆ ತುಂಬಿಸಲಾಗಿದೆ ನಾವು ದೇವರಲ್ಲ ಅಂತ. ಚಿಕ್ಕ ವಯಸ್ಸಿಂದನೇ ನಮ್ಮ ತಲೆಯಲ್ಲಿ ತುಂಬಿಸಲಾಗಿದೆ ನಾವು ದೇವರಲ್ಲ. ದೇವರಂದರೆ ನಮಗಿಂತ ಮೇಲಿರ್ತಾರೆ. ಪ್ರತಿಯೊಬ್ಬರ ಲಕ್ಷ್ಯ ಇರ್ತದೆ, ಗುರಿ ಇರ್ತದೆ. ಆದರೆ ಯಾರ ಲಕ್ಷ್ಯನೂ ಪರಮಾತ್ಮನಾಗೋದು ಅವರ ಲಿಸ್ಟಲ್ಲಿಲ್ಲ. ಯಾರಿಗೂ ಆ ಭಗವಂತನ ಪ್ರಾಪ್ತಿ ಮಾಡ್ಕೋಬೇಕು, ಆ ದೈವತ್ವದ ಪ್ರಾಪ್ತಿ ಮಾಡ್ಕೊಳ್ಬೇಕು ಅನ್ನೋದೇ ಇಲ್ಲ. ನಮ್ಮ ಧರ್ಮದಲ್ಲಿ ಏನು ಹೇಳ್ತಾರಂದರೆ, ನಾನು ಬರ್ತೀನಿ, ನಾನೇ ಅವನು, ನಾನೇ ಬರ್ತೀನಿ, ಸಂಭವಾಮಿ ಯುಗೆ ಯುಗೆ. ಅಧರ್ಮ ಜಾಸ್ತಿ ಆದಾಗ ನಾನು ಬರ್ತೀನಿ. ಆ ಬ್ರಹ್ಮ ಬರ್ತಾನೆ. ಬ್ರಹ್ಮ ಒಬ್ಬನೇ ಬರ್ತಾನೆ ಅಥವಾ ಸೇನೆ ಜೊತೆ ಬರ್ತಾನೆ? ಬ್ರಹ್ಮ ತನ್ನ ಸೇನೆ ಜೊತೆ ಬರ್ತಾನೆ. ಇಲ್ಲಿ ಸೇನೆ ಅಂದರೆ ತನ್ನ ಶಕ್ತಿಗಳ ಜೊತೆ, ತನ್ನ ಕಲೆಗಳ ಜೊತೆ, ಪವರ್ ಜೊತೆ ಬರ್ತಾನೆ. ಈ ಕಾಲಚಕ್ರದಲ್ಲಿ ಎಂಗ್ಸೈಟಿ ಜಾಸ್ತಿ ಆದಾಗ ಈ ಅವತಾರ ಪುರುಷರು ಬರ್ತಾಯಿದ್ರು. ಪೃಥ್ವಿ ಮೇಲೆ ಏನಾದರೂ ತೊಂದರೆ ಆದಾಗ, ಸಂಕಷ್ಟ ಆವರಿಸಿದಾಗ
ಅವತಾರ ಬರ್ತಾಯಿದ್ರು. ಯಾವ ರೀತಿ ಅಂದರೆ ನಮ್ಮ ಬಾಡಿಲಿ ಏನಾದರೂ ಏರ್ಪೇರ್ ಆದರೆ ನಾವೊಂದು ಮಾತ್ರೆ ತಗೊಂಡಾಗ ನಮಗೆ ರಿಲ್ಯಾಕ್ಸ್ ಆಗುತ್ತಲ್ಲ, ಆ ರೀತಿ ಅಂದರೆ ಬ್ಯಾಲೆನ್ಸ್ ಮಾಡಲಿಕ್ಕೆ. ಒಳಗಡೆ ಏರ್ಪೇರಾದಾಗ ನಾವು ಹೊರಗಡೆಯಿಂದ ಒಂದು ಮಾತ್ರೆ ತಗೊಂಡು ಬ್ಯಾಲೆನ್ಸ್ ಆಗ್ತೀವಿ, ಆರೋಗ್ಯವಂತರಾಗ್ತೀವಿ. ಅದೇ ರೀತಿಯ ಕೆಲಸ ಈ ಅವತಾರಗಳದ್ದು. ಯುಗದಲ್ಲಿ ಅಂಧವಿಶ್ವಾಸ, ಅಧರ್ಮ, ಲೂಟಿ, ಕಳ್ತನ, ಮೋಸ, ವಂಚನೆ, ಅವಿದ್ಯೆ, ಅಜ್ಞಾನ ತಾಂಡವಾಡಿದಾಗ, ಹಾಹಾಕಾರ ಇದ್ದಾಗ ಒಂದು ಬೆಳಕು ಪ್ರಕಟ ಆಗ್ತದೆ. ಅದು ಎಲ್ಲವನ್ನ ಭಸ್ಮ ಮಾಡ್ತದೆ. ಅದೇ ಬ್ರಹ್ಮಾಸ್ತ್ರ. ಆ ಬ್ರಹ್ಮಾಸ್ತ್ರ ನಮ್ಮೊಳಗೆ ಪ್ರಕಟ ಆದರೆ ನಾವು ಅದೇ ಸೂರ್ಯನ ಕಿರಣ ಆಗ್ತೀವಿ. ಸೂರ್ಯನ ಕಿರಣ ಸೂರ್ಯನಿಂದ ಬೇರೆ ಅಲ್ಲ, ಅದು ಸೂರ್ಯನದ್ದೇ ಕಿರಣ. ಅದೇ ರೀತಿ ನಾವು ಪರಮಾತ್ಮನಿಂದನೇ ಪ್ರಕಟ ಆಗ್ತೀವಿ. ನಾವು ಪರಮಾತ್ಮ ಬೇರೆ ಅಲ್ಲ. ಈ ವಿಚಾರ ತಲೆಯಲ್ಲಿಟ್ಕೊಂಡು ನಾನು ಪರಮಾತ್ಮನಿಂದ ಬಂದಿದ್ದೇನೆ, ಅಲ್ಲಿಗೆ ತಲುಪಬೇಕು, ತಾನು ಪರಮಾತ್ಮನ ಅರಿಬೇಕು. ಈ ವಿಚಾರ ಬಂದರೆ ಅವನು ಅದೇ ಮಾರ್ಗದಲ್ಲಿ ಹೋಗ್ತಾನೆ, ಸತ್ಯನ ತಲುಪ್ತಾನೆ. ಆದರೆ ನಮ್ಮನ್ನು ಭ್ರಮಿತ ಮಾಡಲಿಕ್ಕೆ ತುಂಬ ಮಾರ್ಗಗಳು ಸಿಗ್ತವೆ. ಆ ದಾರಿಯಲ್ಲಿ ಹೋಗುವವರನ್ನು ಭ್ರಮಿತ ಮಾಡಲಿಕ್ಕೆ, ದಾರಿ ತಪ್ಪಿಸಲಿಕ್ಕೆ ತಂತ್ರ, ಮಂತ್ರ, ಯಂತ್ರ, ಅಘೋರ, ಕುಂಡಲಿನಿ ಸಾಧನೆ, ಶವ ಸಾಧನೆ, ಅಪ್ಸರ ಸಾಧನೆ, ಯಕ್ಷಿಣಿ ಸಾಧನೆ ಇವೆಲ್ಲ ಇವೆ. ಅರಳಿ ಮರದ ಕೆಳಗಡೆ ಕೂತ್ಕೊಂಡು 21 ದಿವಸ ಈ ಮಂತ್ರ ಈ ಸಮಯದಲ್ಲಿ ಹೇಳಿ ಯಕ್ಷಿಣಿ ಸಿಗ್ತಾಳೆ. ಇಂಥ ಪಬ್ಲಿಕೇಶನ್ನ, ಇಂಥ ಪುಸ್ತಕದಲ್ಲಿ ಈ ತಂತ್ರ ಕೊಟ್ಟಿದ್ದಾರೆ. 21 ರೂಪಾಯಿ ಪುಸ್ತಕದಲ್ಲಿ ಈ ತಂತ್ರ ಕೊಟ್ಟಿದ್ದಾರೆ. ಯಕ್ಷಿಣಿ ಯಾಕೆ ಸಾಧನೆ ಮಾಡಬೇಕು ಗೊತ್ತಿಲ್ಲ. ನಮಗೆ ಮೂಲ ಬ್ರಹ್ಮನ ಆ ಪರಮ ಸತ್ಯದ ತನಕ ತಲುಪೋದು ಬೇಕಾಗಿಲ್ಲ. ಇಂಥ ಚಿಲ್ಲರೆ ವಿಷಯನೇ ನಮ್ಗೆ ಬೇಕು. ಸತ್ಯದ ತನಕ ತಲುಪಬೇಕಾದ್ರೆ, ದೈವತ್ವದ ತನಕ ತಲುಪಬೇಕಾದ್ರೆ ನಮಗೆ ಮಧ್ಯದಲ್ಲಿ ಎಲ್ಲ ಥರದ ಸಿದ್ಧಿಗಳು ನಮ್ಮ ಮುಂದೆನೇ ಬರ್ತವೆ. ಅದನ್ನು ದಾಟಿ ಹೋಗಬೇಕು. ಆವಾಗಲೇ ಪರಮ ಸತ್ಯದ ಪ್ರಾಪ್ತಿ ಆಗ್ತದೆ. ಇದನ್ನು ನಾನು ಝೆನ್ ಯೋಗ ಅನ್ನೋ ವಿಡಿಯೋ ಸೀರೀಸಲ್ಲಿ ಡೀಪಾಗಿ ಹೇಳಿದ್ದೀನಿ. ಈ ಪಶುತ್ವದಿಂದ ದೈವತ್ವದ ತನಕ ಯಾವ ರೀತಿ ತಲುಪಬೇಕಾದ್ರೆ ಮಧ್ಯದಲ್ಲಿ ಸಿಗುವಂತಹ ಇಂಟ್ಯೂಷನ್ ಆಗಿರ್ಬೋದು, ಸಿದ್ಧಿ ಆಗಿರ್ಬೋದು, ಅದ್ರ ಬಗ್ಗೆ ವಿವರವಾಗಿ ಹೇಳಿದ್ದೀನಿ. ಒಂದು ಸಲ ಟೈಮ್ ಇದ್ದರೆ ಆ ವಿಡಿಯೋ ನೋಡಿ. ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ನಾವು ಸಮರ್ಥ ಗುರುವಿನ ಒಂದು ಮಾರ್ಗದರ್ಶನದಲ್ಲಿ ನಡ್ಕೊಂಡು ಹೋಗಬೇಕಾಗ್ತದೆ. ಈ ವೆಬಿನಾರು, ಸೆಮಿನಾರು ಇವೆಲ್ಲ ಮೂರ್ಖರ ದಂಧೆ, ಇವೆಲ್ಲ ಡೋಂಗಿ ಗುರುಗಳ ದಂಧೆ. ಒಬ್ಬ ಮೂರ್ಖ ಇನ್ನೊಬ್ಬ ಮೂರ್ಖನಿಗೆ ಮೂರ್ಖ ಮಾಡ್ತಾ ಇದ್ದಾನೆ. ಇಬ್ಬರಿಗೂ ಅನಿಸ್ತಾ ಇರ್ತದೆ ನಾನು ಜ್ಞಾನಿ ಆದೆ, ಅವನು ಜ್ಞಾನಿ ಆಗಿದ್ದಾನೆ ಅಂತ. ಈ ಪ್ರಪಂಚದಲ್ಲಿ ಈಗ ಇದೇ ನಡೀತಾ ಇದೆ. ಗುರು ಪದ್ಧತಿ ಅಂತ ಇದೆ, ಆ ಗುರು ಪರಂಪರೆ ಅಂತ ಇದೆ. ಆ ಗುರು ಪರಂಪರೆಯಿಂದ ಮಂಡಲದಿಂದ ಊರ್ಜೆ ಬರ್ತದೆ. ಇವರೆಲ್ಲ ಗುರುಗಳಿಗೆ ನಾವು ಉತ್ತರ ಕೊಡಬೇಕಾಗ್ತದೆ. ನಾನು ಒಂದು ವಿದ್ಯೆ ಪ್ರಾಪ್ತಿ ಮಾಡಿಕೊಂಡೆ, ಯಾವುದೋ ಶಾಸ್ತ್ರದಿಂದ ನಾನು ಒಂದು ವಿದ್ಯೆ ಪ್ರಾಪ್ತಿ ಮಾಡಿಕೊಂಡೆ. ಅದನ್ನು ಯಾವ ಋಷಿಗಳು ಅಥವಾ ಯಾರ ಮುಖದಿಂದ ಈ ವಿದ್ಯೆ, ಈ ವಾಣಿ ಪ್ರಕಟ ಆಗಿದೆಯೋ ಅದೇ ವಿದ್ಯೆಯ ವ್ಯಾಪಾರ ನಾವು ಮಾಡ್ತಾ ಇದ್ದೀವಿ. ಅವ್ರೇನು ಹೇಳಿದ್ದಾರೆ? ಯಾರು ಸಮರ್ಥರೋ, ಯಾರಲ್ಲಿ ಪಾತ್ರತೆ ಇದೆಯೋ, ಯೋಗ್ಯತೆ ಇದೆಯೋ, ಅರ್ಹರಾಗಿದ್ದಾರೋ ಅಂಥವ್ರಿಗೆ ಮಾತ್ರ ಈ ವಿದ್ಯೆ ಕೊಡಿ ಅಂತ ಹೇಳಿದ್ದಾರೆ. ನಾವಿದನ್ನು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ದುಡ್ಡು ಮಾಡಲಿಕ್ಕೆ ಬಳಸ್ಕೊತಾ ಇದ್ದೀವಿ. ಆ ಋಷಿ ಮಂಡಲ, ಆ ಗುರು ಮಂಡಲ ನಮಗೆ ಆಶೀರ್ವಾದ ಮಾಡ್ತಾರೋ ಅಥವಾ ಶಾಪ ಕೊಡ್ತಾರೋ ಯೋಚಿಸಿ. ಇವತ್ತು ಎನರ್ಜಿ ಎಕ್ಸ್ಚೇಂಜ್ ಹೆಸರಲ್ಲಿ ದೊಡ್ಡ ಮೋಸನೇ ನಡೀತಾ ಇದೆ. ಇದು ಯಾವ ರೀತಿಯ ಗುರು ಪರಂಪರೆ? ದೀಕ್ಷೆ ಕೊಡ್ತೀನಿ, 25,000 ಕೊಡಿ. ನಾವು ಎಂಥ ಜ್ಞಾನ ತಗೊಳ್ತಿದ್ದೀವಿ ಅವರಿಂದ? ಎಲ್ಲದಕ್ಕೂ ಬೆಲೆ ತೆರಬೇಕಾಗ್ತದೆ, ನಿಜ, ಮಾತು ನಿಜ. ಆದರೆ ಇವತ್ತು ಭ್ರಷ್ಟಾಚಾರ ನಡೀತಾ ಇದೆ. ಅಲ್ಲಿಂದೇನು ಬಂತೋ ಅದು ನಮಗೆ ಇಲ್ಲಿ ಸಿಗಬೇಕು. ಮಧ್ಯದಲ್ಲಿ ಸಿಗ್ತದೋ ಅದನ್ನು ಭ್ರಷ್ಟಾಚಾರ ಅಂತೀವಿ. ವೇದಗಳಲ್ಲಿ ಯಾವುದೇ ದೇವತೆಗೆ ಆಕಾರ ಕೊಟ್ಟಿಲ್ಲ, ಶಕ್ತಿ ಅಂತಾರೆ. ಅನಿಷ್ಟನ ನಾಶ ಮಾಡೋ ಶಕ್ತಿ. ಸಾಧಕನ ಸುಖಕ್ಕಾಗಿ ಈ ಆಕಾರ ಬರ್ತದೆ. ನಾವು ಕಷ್ಟದಲ್ಲಿ ಸಿಲ್ಕೊಂಡಾಗ, ಇನ್ನು ಈ ಜೀವನನೇ ಬೇಡ ಅನಿಸ್ಬಿಟ್ಟಾಗ, ನಾವು ಆ ದೇವಿನ ಕೂಗಿದಾಗ ಆ ಬ್ರಹ್ಮಾಸ್ತ್ರ ಬಂದೇ ಬರ್ತದೆ. ಸಾಕಪ್ಪ ಜೀವನ ಅಂತ ನಾವು ಆ ಬ್ರಹ್ಮನ ಕೂಗಿದಾಗ ಬ್ರಹ್ಮನ ಒಂದು ಶಕ್ತಿ ನಮ್ಮೊಳಗೆ ಬರ್ತದೆ. ಬ್ರಹ್ಮಾಸ್ತ್ರ ಯಾವುದಾದ್ರೂ ರೂಪದಲ್ಲಿ ನಮ್ಮ ಹತ್ರ ಬಂದೇ ಬರ್ತದೆ, ನಮ್ಮನ್ನು ತಲುಪ್ತದೆ. ನಾವು ಜಾಗೃತರಾಗಿರಬೇಕಾಗ್ತದೆ, ಅಲರ್ಟ್ ಆಗಿರಬೇಕಾಗ್ತದೆ. ನಾವು ಅಲರ್ಟ್ ಆದಾಗಲೂ ಸಹ ನಮ್ಮ ಮೇಲೆ ಮಾಯಾಜಾಲ ಹೊಸೆಯಲಾಗ್ತದೆ. ಸಾಧಕ ಸಾಧನೆಯಲ್ಲಿ ಇಳಿದಾಗ ಅವನು ತನ್ನೊಳಗೆ ಮೊದಲು ಇಳಿತಾನೆ. ಅವನಿಗೆ ಏನೂ ಗೊತ್ತಿಲ್ಲದೆ ಇದ್ದಾಗ, ಏನು ಅರ್ಥ ಆಗದೆ ಇದ್ದಾಗ, ಆವಾಗ ಅವನು ಪರಮಾತ್ಮನಲ್ಲಿ ಏನು ಭಾವ ಇಡ್ತಾನಲ್ಲ ಅದು ನಿಜ ಆಗಿರ್ತದೆ, ಪವಿತ್ರ ಆಗಿರ್ತದೆ. ಆದರೆ ಏನಾಗುತ್ತೆ ಅಂದರೆ ಎಲ್ಲೋ ಅವನಿಗೆ ಮಂತ್ರದಿಂದ ಪರಮಾತ್ಮ ಖುಷಿ ಆಗ್ತಾನೆ ಅನ್ನೋದು ಗೊತ್ತಾಗ್ತದೆ. ಅವನು ರಿಸರ್ಚ್ ಮಾಡಲಿಕ್ಕೆ ಇಳಿತಾನೆ, ಇದು ಮಾಡಿದ್ರೆ ಇದು ಸಿಗ್ತದೆ. ಕೊನೆಗೆ ಅವನು ರಿಸರ್ಚ್ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾನೆ. ಮುಂಚೆ ಯಾವ ಭಾವದಲ್ಲಿ ಅವನು ಏನು ಮಾಡ್ತಾ ಇದ್ನೋ ಇವಾಗ ಆ ಭಾವ ಇರಲ್ಲ. ಈಗ ಅವನು ಬುದ್ಧಿಯಿಂದ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆದರೆ ಮೊದಲು ಅವನೇನೋ ಭಕ್ತಿಯ ಶ್ರದ್ಧೆಯ ಬೀಜ ಹಾಕಿದ್ನೋ ಅದು ನಿಜ ಇತ್ತು.
ಅದರಲ್ಲಿ ಸಮರ್ಪಣೆ ಇತ್ತು. ಈಗ ಅವನು ಮಾಯಾಜಾಲದಲ್ಲಿ ಸಿಕ್ಕಾಕೊಂಡಿರ್ತಾನೆ. ಅವನಿಗೆ ಯಾರೋ ಗುರು ಸಿಗ್ತಾರೆ, ಯಾರೋ ಪುರೋಹಿತರು ಸಿಗ್ತಾರೆ, ಯಾರೋ ಪಂಡಿತರು ಸಿಗ್ತಾರೋ, ಯಾರೋ ಜ್ಞಾನಿಗಳು ಸಿಗ್ತಾರೆ, ಯಾವುದೋ ಪುಸ್ತಕ ಸಿಗ್ತದೆ, ಯಾವುದೋ ವಿಡಿಯೋ ಸಿಗ್ತದೆ. ಇವೆಲ್ಲ ಮಾಡ್ತಾ 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 ಅವನಿಗೇನು ಅನಿಸ್ತದೆ ಅಂದರೆ ಮುಂಚೇನು ಶಾಂತಿ ಸಿಗ್ತಿತ್ತೋ ಅದೀಗ ಸಿಗ್ತಾ ಇಲ್ಲ. ತುಂಬ ಜ್ಞಾನ ತಿಳ್ಕೊಳ್ಳೋಕೆ ಹೋದರೆ ನಾವು ಒಳಗಡೆಯಿಂದ ಅಶಾಂತರಾಗ್ತೀವಿ. ಪೂರ್ತಿ ದಿನ ತಲೆ ಓಡ್ತಾ ಇರ್ತದೆ, ಇದು ಮಾಡಲ ಅದು ಮಾಡಲ, ಇದು ಮಾಡಲ ಅದು ಮಾಡಲ. ಈ ರೀತಿ ನಾವು ಭ್ರಮೆಯಲ್ಲಿ ಮಾಯಾಜಾಲದಲ್ಲಿ ಸಿಕ್ಕಾಕೊಬಿಡ್ತೀವಿ. ಆದರೆ ಅದೇ ಗುರು ಇದ್ದರೆ, ಸಮರ್ಥ ಗುರು ಇದ್ದರೆ ಅವ್ರು ನಮ್ಮನ್ನು ಎಚ್ಚರಗೊಳಿಸ್ತಾರೆ. ಯಾವುದರಲ್ಲಿ ನೀನು ಸಿಕ್ಕಾಕೊಂಡಿದ್ದೀಯಾ, ಎದ್ದೇಳು ಅಂತಾರೆ. ನಿಜವಾದ ಗುರು ನಾವೇನು ಸಾಧನೆ ಮಾಡಿದ್ದೀವೋ, ಮುಂಚೆ ಏನೇನು ಮಾಡ್ಕೊಂಬಂದಿದ್ದೇವೋ, ಏನೇನು ತಿಳ್ಕೊಂಡಿದ್ದೀವೋ ಅದನ್ನು ಮೊದಲು ಕತ್ತರಿಸ್ಬಿಡ್ತಾರೆ. ಅದನ್ನು ಮೈಂಡಿಂದ ಡಿಲೀಟ್ ಮಾಡಿಸ್ತಾರೆ, ವಾಶ್ ಮಾಡಿಸ್ತಾರೆ. ಯಾರಿಗಾದರೂ ಏನಾದರೂ ಕಲಿಸ್ಬೇಕಂದ್ರೆ ಮೊದಲು ಅವನ್ನು ಕ್ಲೀನ್ ಮಾಡಬೇಕಾಗ್ತದೆ, ಶುದ್ಧ ಮಾಡಬೇಕಾಗ್ತದೆ, ಆ ಗಲೀಜನ್ನ ಕ್ಲೀನ್ ಮಾಡಬೇಕಾಗ್ತದೆ. ನಮ್ಮೊಳಗೇನು ಸಂಸ್ಕಾರದ ಪ್ಯಾಟರ್ನ್ ತುಂಬಿದೆಯೋ ಅದನ್ನು ಖಾಲಿ ಮಾಡಬೇಕಾಗ್ತದೆ. ನಾವು ತುಂಬ ಅಲಿತಾ ಇದ್ದೀವಿ, ತಲೆಯಲ್ಲಿ ತುಂಬ ತುಂಬಿಕೊಂಡಿದ್ದೀವಿ. ವೇದದಲ್ಲಿ ಹೆಂಗೆ ಹೇಳಿದ್ದಾರೆ, ಉಪನಿಷತ್ತಲ್ಲಿ ಹೆಂಗೆ ಹೇಳಿದ್ದಾರೆ, ಪುರಾಣದಲ್ಲಿ ಹೆಂಗೆ ಹೇಳಿದ್ದಾರೆ, ಇದರಲ್ಲಿ ಹಂಗೆ ಹೇಳಿದ್ದಾರೆ, ಅದರಲ್ಲಿ ಹಂಗೆ ಹೇಳಿದ್ದಾರೆ. ನನಗೂ ಕಾಮೆಂಟ್ ಬರ್ತವೆ, ಇದು ಹಾಗಲ್ಲ, ಇದು ಹೀಗೆ, ಅದರಲ್ಲಿ ಹೀಗೆ ಹೇಳಿದ್ದಾರೆ. ಎಲ್ಲ ಕಡೆಯಿಂದ ಕೇಳಿ 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 ತಲೆಯೆಲ್ಲ ಕೆಟ್ಟೋಗ್ಬಿಟ್ಟದೆ. ಪರಿಣಾಮ ಏನಾಗಿದೆ ಅಂದರೆ ಈ ವಿದ್ಯೆಗಳು ಎಷ್ಟು ಸರಳ ಆಗಿದ್ವೋ ಅದನ್ನು ನಾವು ಕಾಂಪ್ಲಿಕೇಟೆಡ್ ಮಾಡಿಬಿಟ್ಟಿದ್ದೀವಿ, ಕಠಿಣ ಮಾಡ್ಕೊಂಡು ಬಿಟ್ಟಿದ್ದೀವಿ. ಅದೇ ನಮ್ಮ ವಿಷಾದ ಆಗಿಬಿಟ್ಟಿದೆ. ನಿಮಗೆ ಎಲ್ಲಿಂದಲೋ ಜ್ಞಾನ ಸಿಕ್ತು, ನಿಮ್ಗೆ ಸ್ವಲ್ಪ ಶಾಂತಿ ಸಿಕ್ತು, ನಿಮ್ಮ ಭೌತಿಕ ಕೆಲಸಗಳು ಆಗ್ತಾ ಇದ್ದಾವೆ. ನೀವೇನು ಅಂದ್ಕೊಳ್ತೀರಾ, ವಿದ್ಯೆ ಕೆಲಸ ಮಾಡ್ತಾ ಇದೆ. ಅದು ವಿದ್ಯೆ ಅಲ್ಲ, ನಿಮ್ಮದೇ ಕಾನ್ಫಿಡೆನ್ಸ್ ಕೆಲಸ ಮಾಡ್ತಾ ಇದೆ. ನಿಮ್ಮದೇನೋ ಕೆಲಸ ಆಗ್ತಾ ಇದೆ ಅಂದರೆ ಅದರಿಂದ ವಿದ್ಯೆಗೆ ಏನಾಗಬೇಕಾಗಿದೆ. ಬಗಲಾಮುಖಿ ಈ ಬ್ರಹ್ಮಾಸ್ತ್ರದಲ್ಲಿ ಏನು ಹೇಳಲಾಗಿದೆ, ಈ ರೀತಿಯ ತುಚ್ಛ ಇಚ್ಛೆಗೆ ಆ ಭಗವತಿ ಊರ್ಜೆನ ವೇಸ್ಟ್ ಮಾಡೋ ಅವಶ್ಯಕತೆಯೇ ಇಲ್ಲ. ಭಗವತಿ ಊರ್ಜೆ ಮೋಕ್ಷಕ್ಕಾಗಿ ಇರುವಂಥದ್ದು. ನಿಮ್ಮದೇನೋ ಕೆಲಸ ಆಯಿತು, ಅದು ಮಾಯನೇ. ನಿಮ್ಮ ಆತ್ಮ ಜಾಗೃತ ಆಗಬೇಕು, ಆವಾಗ ಆ ವಿದ್ಯೆ ಸಿದ್ಧ ಆಗಿದೆ ಅನ್ಬೋದು. ಮತ್ತೆಲ್ಲಿ ಅಲಿಯುವ, ಮತ್ತೆಲ್ಲಿಯಾದರೂ ಹುಡುಕುವ ಅವಶ್ಯಕತೆ ಬರಬಾರ್ದು. ಆವಾಗ ಈ ವಿದ್ಯೆ ಸಿದ್ಧಿಯಾಗಿದೆ ಅನ್ಬೋದು. ನಿಮ್ಮ ಹುಡುಕಾಟ ಪೂರ್ಣ ಆಗಬೇಕು. ನೀವು ನಿಮ್ಮನ್ನು ಅರಿತು ಒಂದು ಕಡೆ ಸ್ಥಿರ ಆಗಬೇಕು. ದಿ ಆ್ಯಂಡ್, ಮುಕ್ತಾಯ, ಸಂತೋಷ ಇದೆಯೋ ಅಲ್ಲಿ ದ ಆ್ಯಂಡ್ ಆಗ್ತದೆ. ನಮಗೆ ನಮ್ಮ ಮನೆ ಗೊತ್ತಾಗ್ತದೆ, ಓ ನಾವಿಲ್ಲೇ ಇರಬೇಕೀಗ, ಅಥವಾ ಇದೇ ನನ್ನ ಅಸ್ತಿತ್ವ. ಇದು ಮೈಂಡಲ್ಲಿ ಕೂತ್ಕೋಬೇಕು. ಇದು ನಮಗೆ ಅರಿವಾಗಬೇಕು, ಆ ಅನುಭವ ನಮಗಾಗಬೇಕು. ಅನುಭೂತಿ ನಂತರ ಕಾರ್ಯ ಶುರು ಆಗ್ತದೆ. ಈಗ ಅವನ ಕರ್ಮ ಕೇವಲ ಭೌತಿಕದ್ದಾಗಿರಲ್ಲ, ಅವನ ಕರ್ಮ ಕೇವಲ ಆಧ್ಯಾತ್ಮಿಕ ಅಥವಾ ಆಧ್ಯಾತ್ಮಿಕ ಉನ್ನತಿಗಾಗಿ ಆಗಿರ್ತದೆ. ಅವನು ಜೀವನದಲ್ಲಿ ಬೇರೆ ಸಂಭಾವನೆಯನ್ನು, ಸಾಧ್ಯತೆಯನ್ನು ಹುಟ್ಟಾಕ್ತಾನೆ. ಸಾಧ್ಯತೆಗಳ ಮೇಲೆ ಕೆಲಸ ಮಾಡಿ 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 ಸಾಧ್ಯತೆಗಳನ್ನು ಹುಟ್ಟುಹಾಕಿ ಅವನು ಇನ್ನೊಂದು ಬ್ರಹ್ಮಾಂಡದ ಸೃಷ್ಟಿ ಮಾಡ್ತಾನೆ. ಇದನ್ನೇ ಗುರು ದತ್ತರು ಈ ವಿದ್ಯೆನ ಕಲಿಸಿದ್ದು. ಪರಶುರಾಮನೇ ನಿನ್ನ ಒಂದು ಸಂಕಲ್ಪದಿಂದ ಇನ್ನೊಂದು ಬ್ರಹ್ಮಾಂಡನ ಸೃಷ್ಟಿ ಮಾಡ್ಬೋದು ಅಂತ. ಒಂದು ಸಂಕಲ್ಪದಿಂದ ಒಂದು ಬ್ರಹ್ಮಾಂಡದ ರಚನೆ. ಯೋಚಿಸಿ ನೋಡಿ, ಬೀಜ ಎಷ್ಟು ಪವರ್ಫುಲ್ ಆಗಿರ್ಬೋದು. ನಮ್ಮೊಳಗೆ ಬೀಜ ಹಾಕುವ ಗುರು ಆ ದತ್ತನ ಥರ ಇರಬೇಕು. ಪರಶುರಾಮರಿಗೆ ತಯಾರು ಮಾಡಿದ್ದು ಪಾಪಿಗಳ ನಾಶಕ್ಕಾಗಿ, ಅಧರ್ಮದ ನಾಶಕ್ಕಾಗಿ. ಆದರೆ ನಮಗೆ ವಿದ್ಯೆ ಯಾಕೆ ಬೇಕು? ಗಾಡಿ ಬೇಕು, ಬಂಗ್ಲೆ ಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗಬೇಕು, ನನ್ನ ಹಿಂದೆ ಸಾವಿರಾರು ಶಿಷ್ಯರು ಇರಬೇಕು. ಯಾರೆಲ್ಲ ಅವತಾರಗಳು ಆಗಿದ್ದಾರೋ, ಜನ್ಮ ತಾಳಿದ್ದಾರೋ ಅವರ ಶಿಷ್ಯರು ಎಷ್ಟು ಜನ ಇದ್ದರು? ರಾಮನನ್ನು ಕೆಲವು, ವಿಭೀಷಣ, ಹನುಮಂತ, ಜಾಂಬವಂತ, ಸುಗ್ರೀವ, ಭರತ, ಲಕ್ಷ್ಮಣ, ಕೆಲವರು. ಅಲ್ಲೊಂದು ಶಬರಿ. ಇನ್ನೆಷ್ಟು ಪಾತ್ರ ಸಿಗ್ತವೆ ನಿಮಗೆ ರಾಮಾಯಣದಲ್ಲಿ? ಕೃಷ್ಣ ಅವತಾರ ತಗೊಳ್ಳಿ, ಎಷ್ಟು ಶಿಷ್ಯರಿದ್ದರು, ಎಷ್ಟು ಪಾತ್ರಗಳಿದ್ದವು. ಬ್ರಹ್ಮಾಸ್ತ್ರದ ಪ್ರಕಟ ಆಗೋದು, ಈ ಅವತಾರ ಆಗೋದು ಶಿಷ್ಯರನ್ನು ಕೂಡ ಹಾಕಲಿಕ್ಕೆ ಅಥವಾ ಶಿಷ್ಯರ ಸಮೂಹನ ಸೃಷ್ಟಿ ಮಾಡ್ಕೊಂಡು ತಿರುಗಾಡಲಿಕ್ಕೆ ಅಲ್ಲ. ಬ್ರಹ್ಮಾಸ್ತ್ರದ ಉತ್ಪತ್ತಿ ಆಗೋದು ಧರ್ಮದ ಸ್ಥಾಪನೆಗಾಗಿ. ಸ್ವರೂಪದ ಜ್ಞಾನನೇ ಇಲ್ಲದೆ ನಾವು ಮಾಡೋ ಭಕ್ತಿ ಅಂಧಭಕ್ತಿ. ಬ್ರಹ್ಮಾಸ್ತ್ರ ವಿದ್ಯೆ ಅಂದರೆ ದಂಡಿನಿ ವಿದ್ಯೆ. ಶ್ರೀವಿದ್ಯೆಯಲ್ಲಿ ದಂಡನಾಯಕಿ ಬಗಲಾಮುಖಿ, ಶ್ರೀವಿದ್ಯೆಯಲ್ಲಿ ಮಂತ್ರಿಣಿ ಮಾತಂಗಿ, ದಂಡಿನಿ ಬಗಲಾಮುಖಿ. ದಶಮಹಾವಿದ್ಯೆಯ ಅಂತರ ಯಾರ್ಯಾರು ಮಾಡ್ತಾರೋ ಅವರೆಲ್ಲರೂ ಮೂರ್ಖರೇ. ಯಾಕಂದರೆ ಎಲ್ಲ ಒಂದೇ. ಟ್ರಾನ್ಸ್ಫಾರ್ಮೇಷನ್, ಒಂದು ಊರ್ಜೆಯಿಂದ ಇನ್ನೊಂದು ಊರ್ಜೆಗೆ ಟ್ರಾನ್ಸ್ಫಾರ್ಮೇಷನ್ ಆಗ್ತದೆ, ಎಲ್ಲ ಒಂದೇ. ಬ್ರಹ್ಮಾಸ್ತ್ರ ಈ ಒಂದು ವಿದ್ಯೆ ತಿಳ್ಕೊಂಡ್ರೆ ಎಲ್ಲ ವಿದ್ಯೆನ ಅರ್ಥ ಮಾಡಿಕೊಂಡ ಹಾಗಾಗ್ತದೆ. ಒಂದನ್ನು ಪೂರ್ಣ ಮಾಡದೇ ಇರುವಂಥವರೇ ಆ ಶಿಬಿರಕ್ಕೆ ಈ ಶಿಬಿರಕ್ಕೆ, ಆ ಸಾಧನೆ ಈ ಸಾಧನೆ ಅಂತ ಅಲಿತಾ ಇರ್ತಾರೆ. ಯಾರು ಒಂದು ಸಿದ್ಧಿನ ಪ್ರಾಪ್ತಿ ಮಾಡ್ಕೊಂಡಿದ್ದಾರೋ, ಹೇಗೆ ಶ್ರೀ ಗುರು ಚರಣ ಸರೋಜ ರಜ, ಗುರುವಿನ ಚರಣದಲ್ಲಿ ತಮ್ಮನ್ನು ತಾವು ತಪ್ಪಿಸಿ
ಸಮರ್ಪಿಸಿ ಯಾರು ಸಿದ್ಧಿ ಪ್ರಾಪ್ತಿ ಮಾಡಿದ್ದಾರೋ ಅವರ ಸಿದ್ಧಿ ಸತ್ಯ. ಅಥವಾ ನಿಮಗೇನಾದರೂ ನಿಜವಾಗ್ಲೂ ಯಾವುದಾದ್ರೂ ವಿದ್ಯೆ ಸಿದ್ಧಿ ಆಗಿದ್ದರೆ ನೀವು ಲೋಕ ಕಲ್ಯಾಣ ಮಾಡ್ತಾಯಿದ್ರಿ, ಜನರ ಸಮಸ್ಯೆಗಳಿಗೆ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ರಿ. ಎಲ್ಲಿಯಾದರೂ ಸಾಧು ಸಂತರ ಹತ್ರ ಹೋದಾಗ ಅವರೇನಾದರೂ 50,000 ಕೊಡಿ ನಿಮಗೆ ಈ ವಿದ್ಯೆ ಹೇಳ್ಕೊಡ್ತೀನಿ ಅನ್ನೋದನ್ನು ಕೇಳಿದ್ದೀರಾ? ನಿಜವಾದ ಸಾಧು ಸಂತರು ಅವರು ಯಾವತ್ತೂ ಪ್ರಚಾರಕ್ಕಾಗಿ ಆಗಲಿ ದುಡ್ಡಿಗಾಗಿ ಆಸೆ ಪಡಲ್ಲ. ಅವರ ಉದ್ದೇಶ ಸ್ಪಷ್ಟ ಆಗಿರ್ತದೆ, ಜನರ ಹಿತ. ಪರಮಾತ್ಮ ಎಲ್ಲ ಕಡೆ ಇದ್ದಾನೆ, ಪ್ರಕಟ ಎಲ್ಲಾಗ್ತಾನೆ ಯಾರು ಪ್ರೇಮದಿಂದ ಇರ್ತಾರೋ ಅವರಲ್ಲಿ. ಭಗವಂತನ ಪ್ರಾಪ್ತಿ ಪ್ರೇಮದಿಂದ, ಸಮರ್ಪಣೆಯಿಂದ ಮಾತ್ರ ಸಾಧ್ಯ. ಈ ಬ್ರಹ್ಮಾಸ್ತ್ರ ವಿದ್ಯೆನ ಯಾವಾಗ ಬೇಕಾದರೂ ಯಾರು ಸಿದ್ಧಿಸ್ಕೋಬಹುದು, ಯಾರು ಬೇಕಾದರೂ ಸಿದ್ಧಿಸ್ಕೊಳ್ಬಹುದು. ಯಾವಾಗ ಬೇಕೋ ಆವಾಗ ಅದು ಪ್ರಕಟನೂ ಆಗ್ತದೆ, ಹಾಗೆ ನಾಶನೂ ಮಾಡ್ತದೆ. ಅದೇ ಬ್ರಹ್ಮಾಸ್ತ್ರ. ಬ್ರಹ್ಮಾಸ್ತ್ರ ವಿದ್ಯೆನ ಈಗ ನಾನು ಕೇವಲ ಶುರು ಮಾಡಿದ್ದೀನಿ. ಮುಂದಿನ ವಿಡಿಯೋದಿಂದ ಅದರೊಳಗೆ ಇಳಿಯೋಣ, ಅದನ್ನು ಅರ್ಥ ಮಾಡ್ಕೊಳ್ಳೋಣ. ನನ್ನ ಕೆಲಸ ನಿಮ್ಮನ್ನು ಕೇವಲ ಅರ್ಥ ಮಾಡಿಸೋದು, ಜ್ಞಾನ ಕೊಡೋದು. ಅದರೊಳಗೆ ಇಳಿಬೇಕಾ ಇಳಿಬಾರ್ದ ಅದು ಪೂರ್ತಿ ನಿಮ್ಮ ಇಚ್ಛೆ. ಯಾವುದೇ ಫೋರ್ಸ್ ಇಲ್ಲ ಇಲ್ಲಿ. ನಾನು ನಿಮ್ಮಿಂದ ಏನೂ ತಗೋತಾ ಇಲ್ಲ, ನಿಮ್ಮಿಂದ ಏನೂ ಬೇಕಾಗಿಲ್ಲ ಸಹ. ನಾನು ಯಾವತ್ತು ನಿಮಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅಂತಲೂ ಹೇಳಿಲ್ಲ. ನಿಮ್ಮಿಂದ ಯಾವ ಅಪೇಕ್ಷೆನೇ ಇಲ್ಲ. ಸತ್ಯನ ಅರಿಬೇಕು, ಆತ್ಮಜ್ಞಾನ ಪಡಿಬೇಕು ಅಂತ ನಿಮಗೆ ಜಿಜ್ಞಾಸೆ ಇದ್ದರೆ, ಆಕಾಂಕ್ಷೆ ಇದ್ದರೆ ನೀವು ಮುಂದುವರಿಬಹುದು. ಎರಡನೇ ಮಾತು, ನನ್ನ ಬಾಯಿಂದ ಏನು ಮಾತು ಬರ್ತದೋ ಅದು ಸ್ಪಷ್ಟವಾಗಿ ಬರ್ತದೆ. ಅದರಿಂದ ಕೆಲವರಿಗೆ ಬೇಜಾರು ಆಗಬಹುದು. ಯಾಕಂದರೆ ನಾನು ತುಂಬ ಗುರುಗಳ ಹುಡುಕಾಟ ಮಾಡಿದ್ದೀನಿ, ಎಷ್ಟೋ ಜನರಿಗೆ ಮೀಟ್ ಮಾಡಿದ್ದೀನಿ. ಅವರಲ್ಲಿ ದುರ್ಗುಣ, ಆಸೆ ಬುರುಕ್ತನ ನೋಡಿದ್ದೀನಿ. ಹಾಗಾಗಿ ಅರ್ಥ ಮಾಡಿಸೋದು ಅವಶ್ಯಕ ಆಗಿದೆ. ಸುಧಾರಿಸ್ಲಿ ಅಂತ. ಯಾಕಂದರೆ ಜನರ ಕಷ್ಟ, ನೋವು, ಸಂಕಟ, ವ್ಯಥೆಯಲ್ಲೇ ಲಾಭ ಮಾಡಿಕೊಳ್ಳುವವರ ಸಂಖ್ಯೆ ಜಾಸ್ತಿ ಆಗಿದೆ. ಹಾಗಾಗಿ ಕೆಲವೊಂದು ಕಟು ಮಾತು ಆಡಬೇಕಾಗ್ತದೆ, ಸುಧಾರಿಸ್ಲಿ ಅಂತ. ಯಾಕಂದರೆ ಆಧ್ಯಾತ್ಮಿಕನ, ಪರಮಾತ್ಮನ ಹೆಸರನ್ನು ಕೆಡಿಸ್ಬೇಡಿ, ವಿದ್ಯೆಯ ಹೆಸರನ್ನು ಹಾಳು ಮಾಡಬೇಡಿ. ಇವು ಮಾರುವಂತಹ ವಿಷಯ ಅಲ್ಲ, ವಸ್ತು ಅಲ್ಲ. ಹೀಗೆ ಮಾರ್ತಾ ಇದ್ದರೆ ಒಂದಲ್ಲ ಒಂದಿನ ನೀವು ಮಾರಾಟ ಆಗ್ತೀರ. ಅದು ನಿಮಗೆ ಅರ್ಥ ಆಗಲ್ಲ. ಯಾವ ರೀತಿ ಮಾರಾಟ ಆದ್ವಿ ಅನ್ನೋದು ನಿಮಗೂ ಅರ್ಥ ಆಗಲ್ಲ. ಯಾರು ಆಧ್ಯಾತ್ಮದ ವಧೆ ಮಾಡ್ತಾರೋ ಅವರು ಬ್ರಹ್ಮನ ವಧೆ ಮಾಡಿದ ಪಾಪ ಸುತ್ತಕೊಳ್ತದೆ. ಆಧ್ಯಾತ್ಮಿಕ ವಿದ್ಯೆನ ಮಾರೋದು ಅಂದರೆ. ಭಗವತಿ ನಿಮಗೆ ಬುದ್ಧಿ ವಿವೇಕ ಕೊಡಲಿ, ನಿಮಗೆ ಸುಧಾರಿಸಲಿ ಅಂತ ಆಶಯಗಳೊಂದಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತಾಯಿದ್ದೀನಿ.